ಹಲೋ ನಮಸ್ಕಾರ ಫ್ರೀಡಂ ಬುಲೆಟಿನ್ಗೆ ಸ್ವಾಗತ. ನಾನು ಸಾಹಿಲ್. ಕೇಸರಿ ಪಾಳೆಯದಲ್ಲಿ ಮತ್ತೆ ಒಳ ಜಗಳ ತಾರಕಕ್ಕೇರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರ ಔಟ್ ಆಗ್ತಾರಾ? ಕೇಸರಿ ಕಲಿಗಳ ಬಣ ಬಡಿದಾಟ ಮತ್ತೆ ದೆಹಲಿಯ ಅಂಗಳಕ್ಕೆ ತಲುಪಿದೆ. ಬಿಜೆಪಿ ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂತಹದ್ದು. ಕೇಸರಿ ಕಲಿಗಳ ಬಣ ಬಡಿದಾಟ ಮತ್ತೆ ದೆಹಲಿಯ ಅಂಗಳಕ್ಕೆ ಹೋಗಿದೆ. ಯಾವಾಗ ರಾಜಾಹುಲಿ ಕುಟುಂಬದ ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಪಡೆದುಕೊಂಡ್ರು, ಆಗಿನಿಂದಲೂ ಯತ್ನಾಳ್ ಬಣ ಬಿವೈ ವಿಜೇಂದ್ರರ ವಿರುದ್ಧ ನಿಗಿ ಅಂತ ಹೇಳ್ತಾ ಇದೆ. ಒಂಥರ ಸಾಂಪ್ರದಾಯಿಕ ಶತ್ರುತ್ವ. ಬಿವೈ ವಿರುದ್ಧ ಕೇಂದ್ರ ಗೃಹ ಸಚಿವರಿಗೆ ದೂರು ಕೊಡಲಾಗಿದೆ. ಕೇಂದ್ರ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ ಬಿಜೆಪಿಯ ಆಂತರಿಕ ಕಚ್ಚಾಟ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರ ಕೆಳಗಿಳಿಸುವಂತೆ ಅಮಿತ್ ಶಾಗೆ ಮನವಿ ಮಾಡಿಕೊಳ್ಳಲಾಗಿದೆ. ವಕ್ಫ್ ಹೋರಾಟಕ್ಕೆ ಬೆಂಬಲಿಸುವಂತೆಯೂ ಶಾಗೆ ರಿಕ್ವೆಸ್ಟ್ ಮಾಡಿಕೊಳ್ಳಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರ ಔಟ್ ಆಗ್ತಾರಾ? ಕೇಸರಿ ಕಲಿಗಳ ಬಣಬಡಿದಾಟ ಈಗ ತಾರಕಕ್ಕೇರ್ತಾ ಇದೆ. ಎಲ್ಲೋ ಒಂದು ಕಡೆ ಯತ್ನಾಳ್ ವಕ್ಫ್ ವಿರುದ್ಧದ ಹೋರಾಟ ಬಿಜೆಪಿಯ ಸಿಂಬಲ್ ಅಡಿಯಲ್ಲೇ ಮಾಡ್ತಾ ಇದ್ರು. ಆರಂಭದಲ್ಲಿ ಬೀದರ್ನಲ್ಲಿ ಶುರು ಮಾಡ್ಕೊಂಡ್ರು. ಆಗಲೂ ಆ ಭಾಗದ ಜಿಲ್ಲಾ ಬಿಜೆಪಿ ನಾಯಕರು ಕೂಡ ಅದಕ್ಕೆ ತಕರಾರು ಮಾಡಿದ್ರು. ಬಿಜೆಪಿಯ ಮಾಜಿ ಶಾಸಕ ರೇಣುಕಾಚಾರ್ಯ ತುಘಲಕ್ ಅಂತ ಹೇಳಿದ್ರು ಇದೇ ಯತ್ನಾಳ್ ಅವರಿಗೆ. ಪಿ ರಾಜೀವ್ ಕೂಡ ತರಾಟೆಗೆ ತೆಗೆದುಕೊಂಡ್ರು. ಬಿಜೆಪಿಯ ಬೆಂಬಲವಿಲ್ಲ, ಯತ್ನಾಳ್ ಅವರ ಹೋರಾಟಕ್ಕೆ ಬಿಜೆಪಿಯ ಸಮ್ಮತಿಯೂ ಇಲ್ಲ, ಬೆಂಬಲವೂ ಇಲ್ಲ, ಅನುಮತಿಯೂ ಇಲ್ಲ. ಯಾವೊಬ್ಬ ಬಿಜೆಪಿಯ ಪ್ರಾಮಾಣಿಕ ಕಾರ್ಯಕರ್ತ ಕೂಡ ಯತ್ನಾಳ್ ಅವರ ಈ ನಿರ್ಧಾರಕ್ಕೆ ಬೆಂಬಲಿಸಬಾರದು ಅಂತ ಹೇಳಿ ಪಿ ರಾಜೀವ್ ಹೇಳಿದ್ರು. ಬಿಜೆಪಿಯ ನಾಯಕ ಬಿವೈ ವಿಜೇಂದ್ರ ಕೂಡ ತಕರಾರೆತ್ತಿದ್ರು. ಬಿಜೆಪಿ ಅಧಿಕೃತವಾಗಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲಿಯೂ ಕೂಡ ಘೋಷಣೆ ಮಾಡಿಕೊಂಡಿಲ್ಲ. ಸ್ವಪ್ರತಿಷ್ಠೆಯ ಕಾರಣಕ್ಕಾಗಿ ತನ್ನ ಸ್ವಪ್ರತಿಷ್ಠೆಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಬಿವೈ ವಿಜಯೇಂದ್ರ ಯತ್ನಾಳ್ ವಿರುದ್ಧ ಈ ತರಹದ ಆರೋಪವನ್ನು ಹಾಕಿದ್ರು. ಸ್ವಪ್ರತಿಷ್ಠೆಗಾಗಿ ಮಾತ್ರ ಯತ್ನಾಳ್ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರ ಈ ಪ್ರಯತ್ನದ ಹಿಂದೆ ಪ್ರತಾಪ್ ಸಿಂಹ ನಿಂತ್ಕೊಂಡಿದ್ರು, ಸಿದ್ದೇಶ್ವರ್ ನಿಂತ್ಕೊಂಡಿದ್ರು, ಕುಮಾರ್ ಬಂಗಾರಪ್ಪ ನಿಂತ್ಕೊಂಡಿದ್ರು, ರಮೇಶ್ ಜಾರಕಿಹೊಳಿ ನಿಂತ್ಕೊಂಡಿದ್ರು. ಪದೇ ಪದೇ ದೆಹಲಿ ಭೇಟಿ ಮಾಡುವಂತಹದ್ದು. ಬಿವೈ ವಿಜೇಂದ್ರ ದೆಹಲಿ ಭೇಟಿ ಮಾಡಿ ಅದಾದ ನಂತರ ರಾಜ್ಯದಲ್ಲಿ ಕೋರ್ ಕಮಿಟಿ ಸಭೆ ಮಾಡಿದ್ರು. ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಕಡೆಯಿಂದ ಒಂದು ಕೂಗು, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದವರು ಮತ್ತು ಪಕ್ಷದ ನಿಯಮಗಳನ್ನು ಉಲ್ಲಂಘಿಸಿದವರ ಪೈಕಿ ಎಸ್ ಟಿ ಸೋಮಶೇಖರ್ ಹೆಸರು ಕೂಡ ಉಲ್ಲೇಖ ಆಯಿತು. ಯಾಕಂದ್ರೆ ಕಳೆದ ಬೈ ಎಲೆಕ್ಷನ್ನ ಸಂದರ್ಭ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪರ ಬ್ಯಾಟ್ ಬೀಸಿದ್ರು. ಹೆಂಗೆ ಸಾಧ್ಯ ಅದು? ಬಿಜೆಪಿ ಮನೆಯಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ನಾಯಕರಿಗೆ ಜಿಂದಾಬಾದ್ ಕೂಗಿದ್ರೆ ತಡ್ಕತಾರ ವಿಜೇಂದ್ರ? ಒಬ್ಬ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟು ತಡ್ಕೊಳಕ್ಕಾಗಲಿಲ್ಲ. ಕೋರ್ ಕಮಿಟಿ ಸಭೆಯಲ್ಲಿ ಎಸ್ ಟಿ ಸೋಮಶೇಖರ್ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಿ ಅನ್ನುವಂಥ ಕೂಗು ಬಂತು. ಅದಾದ ನಂತರ ಯತ್ನಾಳ್ ಕೂಡ ಬಿಜೆಪಿಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನಿರಂತರ 45 ನಿಮಿಷ ರಹಸ್ಯ ಮೀಟಿಂಗ್ ನಡೆಸಿರುವಂಥ ಯತ್ನಾಳ್ ಟೀಮ್ ಗೃಹ ಸಚಿವ ಶಾ ಜೊತೆ ಸುದೀರ್ಘವಾದ ಮೀಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಬಣ ವಿಜೇಂದ್ರ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ಯತ್ನಾಳ್ ಬಣ ವಿಜೇಂದ್ರ ಕಂಡರೆ ಯಾವ ಸೀನಿಯರ್ಗಳಿಗೂ ಆಗುವುದಿಲ್ಲ ಅಂತ ಹೇಳಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರಿಗೆ. ಸೋತವರು ಕೆಲ ಯುವ ಲೀಡರ್ಗಳನ್ನ ಇಟ್ಟುಕೊಂಡು ವಿಜಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಈ ರೀತಿ ಚೈಲ್ಡ್ ಪಾಲಿಟಿಕ್ಸ್ ಮಾಡಿದ್ರೆ ಪಕ್ಷ ಬೆಳೆಯೋದಿಲ್ಲ. ವಿಜೇಂದ್ರ ಸೀನಿಯರ್ಸ್ ವಿರುದ್ಧವೇ ಪಿತೂರಿ ಮಾಡುತ್ತಿದ್ದಾರೆ ಎನ್ನೋ ಗುರುತರ ಆರೋಪ. ವಿರೋಧಿಗಳ ಜೊತೆ ಕೈ ಜೋಡಿಸಿದ್ದಾರೆ ಅಂತಾನೂ ಕೂಡ ಯತ್ನಾಳ್ ಬಣ
ಕೇಂದ್ರ ನಾಯಕರನ್ನ ಮನವೊಲಿಸಿದ್ದಾರೆ. ಇದರಿಂದ ಪಕ್ಷಕ್ಕೆ ಹಿನ್ನಡೆಯಾಗುತ್ತಿದೆ. ವಿಜೇಂದ್ರ ಸೀನಿಯರ್ಸ್ಗಳನ್ನ ಇಟ್ಟುಕೊಳ್ತಾ ಇಲ್ಲ. ಅವರು ಅಧ್ಯಕ್ಷ ಆಗಿದ್ದಾಗಿನಿಂದ ಪಕ್ಷಕ್ಕೆ ನಷ್ಟವೇ ಹೆಚ್ಚು, ಡ್ಯಾಮೇಜೇ ಹೆಚ್ಚು. ಹಾಗಾಗಿ ಅವರ ಅವಧಿ ಮುಗಿದಿದೆ. ಅವರನ್ನ ಇಳಿಸಿ ಕೆಲವರನ್ನ ಮೇಲಕ್ಕೆತ್ತಿ, ಇಲ್ಲದಿದ್ದರೆ ಅವರಿಗೆ ನಮ್ಮ ಬೆಂಬಲ ಎಂದಿಗೂ ಇರೋದಿಲ್ಲ. ಇದು ಯತ್ನಾಳ್ ಟೀಮ್ ದೆಹಲಿ ಭೇಟಿ ಮಾಡಿ ರಹಸ್ಯ ಸಭೆಯನ್ನು ನಡೆಸಿ ಹೀಗೆ ಕಡಾಖಂಡಿತವಾಗಿ ಅಮಿತ್ ಶಾ ಎದುರು ಯತ್ನಾಳ್ ಟೀಮ್ ಗುಟುರು ಹಾಕಿದೆ. ನಿರಂತರ 45 ನಿಮಿಷ ರಹಸ್ಯ ಮೀಟಿಂಗ್ ನಡೆಸಿರುವಂಥ ಯತ್ನಾಳ್ ಬಣ. ಸೊ ಎಲ್ಲೋ ಸಾಂಪ್ರದಾಯಿಕ ಶತ್ರುತ್ವ ನಾವು ಇವತ್ತು ನಿನ್ನೆಯಿಂದ ನೋಡ್ತಾ ಇರೋದಲ್ಲ. ರಾಜಾಹುಲಿ ಮತ್ತು ಯತ್ನಾಳ್ ಬಣದ ನಡುವೆ ಇರತಕ್ಕಂತಹ ದ್ವೇಷ ಇದೆಯಲ್ಲ, ವಿಜೇಂದ್ರ ಅಂದರೆ ಯತ್ನಾಳ್ ಕಿವಿಗೆ ಕಾದ ಸೀಸಾ ಬಿದ್ದವರಾಗ ಆಡ್ತಾರೆ. ಯತ್ನಾಳ್ ನಿಗಿ ಕೆಂಡ ಕಾರ್ತಾರೆ. ಅದು ಬಿ ವೈ ವಿಜೇಂದ್ರ ಹೆಸರಾಗಿರಲಿ, ಬಿ ಎಸ್ ಯಡಿಯೂರಪ್ಪರ ಹೆಸರಾಗಿರಲಿ, ಇವು ಒಂಥರ ಸಾಂಪ್ರದಾಯಿಕ ಶತ್ರುತ್ವ ಹಾಗೇನೆ ಬಂದಿದೆ. ಈಗ ಯತ್ನಾಳ್ ಟೀಮ್ ದೆಹಲಿ ಭೇಟಿ ಕೊಟ್ಟು ಅಮಿತ್ ಶಾ ಜೊತೆ ನಿರಂತರವಾಗಿ 45 ನಿಮಿಷಗಳ ಕಾಲ ಓತಪ್ರೋತವಾಗಿ ಮಾತನಾಡಿದ್ದಾರೆ. ಅಲ್ಲಿ ಮನವರಿಕೆ ಮಾಡಿಕೊಡಬೇಕು. ಅಮಿತ್ ಶಾ ಕೇಳ್ತಾರೆ, ಬಿ ವೈ ವಿಜೇಂದ್ರ ಅವರು ಸಮರ್ಥರೋ ಅಸಮರ್ಥರೋ ಅಂತ. ಒಂದು ವೇಳೆ ಯತ್ನಾಳ್ ಅವರ ಅಸಮರ್ಥರು ಅಂತ ಹೇಳಿದ್ರೆ ಯಾಕೆ ಅಸಮರ್ಥರು? ಅವರ ಆ ಅಧಿಕಾರದ ಅವಧಿಯಲ್ಲಿ ಅವರು ಯಾವ ತರಹದ ಅಸಮರ್ಥರು ಅಂತ ಪ್ರೂವ್ ಆಗಿದೆ ಎಲ್ಲ ಹೇಳಿಕೊಡ್ಬೇಕಾಗಿ ಬರುತ್ತೆ. ಅದರ ಕ್ಲಾರಿಟಿ ಕೊಡಬೇಕಾಗಿ ಬರುತ್ತೆ. ಯತ್ನಾಳ್ ಒಂದೊಂದಾಗಿ ಬಿಡಿಬಿಡಿಯಾಗಿ ಹೇಳಿಕೊಟ್ರು ಅಮಿತ್ ಶಾಗೆ. ಹೌದು, ಸೀನಿಯರ್ಸ್ಗಳನ್ನು ಜೊತೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ, ಯಾವುದೋ ಜೂನಿಯರ್ಸ್ಗಳನ್ನು ಅಥವಾ ನಿನ್ನೆ ಮೊನ್ನೆ ಬಂದಂತಹ ರಾಜಕಾರಣಿಗಳನ್ನು ಜೊತೆಯಲ್ಲಿ ಇಟ್ಕೊಂಡು ಸೀನಿಯರ್ಸ್ಗಳಿಗೆ ಅವಮಾನ ಮಾಡ್ತಾರೆ. ಸೀನಿಯರ್ಸ್ಗಳನ್ನು ಇಟ್ಟುಕೊಳ್ಳದೇ ಇದ್ದರೆ ಪಕ್ಷ ಹೆಂಗೆ ಬೆಳೆಯುತ್ತೆ? ಚೈಲ್ಡ್ ರಾಜಕೀಯ ಮಾಡ್ತಾರೆ. ಹೀಗೆ ನಾನಾ ಆರೋಪಗಳನ್ನು, ನಾನಾ ರೀತಿಯ ವೈಫಲ್ಯಗಳನ್ನು ಎತ್ತಿ ಹಿಡಿದು ಬಿ ವೈ ವಿಜೇಂದ್ರರ ವಿರುದ್ಧವೇ ಸುದೀರ್ಘವಾದಂತಹ ಮೀಟಿಂಗ್ ಕೂಡ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷನಾಗಿ ಇರೋದಕ್ಕೆ ಬಿ ವೈ ವಿಜೇಂದ್ರ ಅಸಮರ್ಥ ಎನ್ನುವಂತಹ ಹೇಳಿಕೆ ಅಥವಾ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಯತ್ನಾಳ್ ಬಣ. ಅದು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ. ಈ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹೊಸ ಅಧ್ಯಕ್ಷರ ಹೆಸರು ಪ್ರಸ್ತಾಪಿಸಿದಂತಹ ಯತ್ನಾಳ್ ಬಣ ಒಬಿಸಿ ಕೋಟಾದಡಿ ಕುಮಾರ್ ಬಂಗಾರಪ್ಪಗೆ ಸ್ಥಾನ ಕೊಡಿ ಎಂದು ಒತ್ತಾಯ ಮಾಡಿದ್ದಾರಂತೆ. ಕುಮಾರ್ ಬಂಗಾರಪ್ಪ ಅತ್ಯಂತ ಸಮರ್ಥರು. ಮಾಜಿ ಸಿಎಂ ಬಂಗಾರಪ್ಪ ಅವರ ಪುತ್ರರು. ವಿಜೇಂದ್ರಗಿಂತ ಕುಮಾರ್ 10 ಪಟ್ಟು ಬೆಟರ್. ಎಕ್ಸ್ಪೀರಿಯನ್ಸ್ ಮತ್ತು ಜ್ಞಾನ, ಯುವ ನಾಯಕತ್ವ ಬೆಳೆಯಲು ಅನುಕೂಲವಾಗುತ್ತೆ. ಅನುಭವ ಕೂಡ ಹೆಚ್ಚಿದೆ, ಜ್ಞಾನ ಕೂಡ ಹೆಚ್ಚಿದೆ. ಈಗಾಗಲೇ ನೀವು ಯುವ ನಾಯಕತ್ವಕ್ಕೆ ಮಣೆ ಹಾಕುತ್ತಿದ್ದೀರಿ. ಹಾಗಿದ್ರೆ ಕುಮಾರ್ ಅಂತಹ ವ್ಯಕ್ತಿಗಳಿಗೂ ಕೂಡ ನೀವು ಸ್ಥಾನವನ್ನು ಕೊಡಿ. ಒಬಿಸಿ ಕೋಟಾದಡಿ ಕೇಳ್ತಾ ಇರೋದು. ಒಬಿಸಿಗೆ ಪ್ರಾತಿನಿಧ್ಯ ಕೊಟ್ಟರೆ ಕಾಂಗ್ರೆಸ್ ಸೋಲಿಸಬಹುದು, ಇಲ್ಲದಿದ್ರೆ ಪಕ್ಷ ಹಿಂಗೆ ಉಳ್ಕತ್ತವೆ. ಹೀಗೆ ವಿಜೇಂದ್ರ ವಿರುದ್ಧ ಒಬಿಸಿ ಅಸ್ತ್ರ ಬೀಸಿದ ಯತ್ನಾಳ್ ಟೀಮ್. ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅಸಮರ್ಥ ಎಂದು ಯತ್ನಾಳ್ ಟೀಮ್ ವಾದ. ಅದು ಕೂಡ ಗೃಹ ಸಚಿವ ಅಮಿತ್ ಶಾ ಜೊತೆ ಹೊಸ ಅಧ್ಯಕ್ಷರ ಹೆಸರು ಪ್ರಸ್ತಾಪಿಸಿದಂತಹ ಯತ್ನಾಳ್ ಟೀಮ್ ಕೇಳ್ತಾರೆ ನಾಯಕರು, ಒಬಿಸಿ ಕೋಟಾದಡಿ ಕುಮಾರ್ ಬಂಗಾರಪ್ಪಗೆ ಸ್ಥಾನ ಕೊಡಿ ಎಂದು ಒತ್ತಾಯ. ಯಾಕೆ ಒಬಿಸಿ ಸಮುದಾಯಕ್ಕೆ ಸ್ಥಾನ ಕೊಡಬೇಕು? ಒಬಿಸಿ ಸಮುದಾಯಕ್ಕೆ ಸ್ಥಾನ ಕೊಟ್ಟರೆ ಆ ದೊಡ್ಡ ಸಮುದಾಯ ಕಾಂಗ್ರೆಸ್ ಪರ ನಿಂತ್ಕೊಂಡಿದೆ. ಒಂದು ವೇಳೆ ನಾವು ಅವರಿಗೆ ಸ್ಥಾನವನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಅನ್ನು ಸೋಲಿಸಬಹುದು. ಇದರಲ್ಲಿ ಒಂದು ಲಾಜಿಕ್ ಇದೆ, ಒಂದು ಪೊಲಿಟಿಕಲ್ ಲಾಜಿಕ್ ಬೇಕಲ್ಲ ಯಾವುದೇ ಒಂದು ವಾದಕ್ಕೆ. ಯತ್ನಾಳ್ ನನಗೆ ಸ್ಥಾನ ಕೊಡಿ ಅಂತ ಕೇಳಲಿಲ್ಲ, ಅಲ್ಲಿ ಪ್ರತಾಪ್ ಸಿಂಹರಿಗೆ ಸ್ಥಾನ ಕೊಡಿ ಅಂತಲೂ ಕೇಳಲಿಲ್ಲ, ಸಿದ್ದೇಶ್ವರ್ ಅವರಿಗೆ ಸ್ಥಾನ ಕೊಡಿ ಅಂತ ಕೇಳಲಿಲ್ಲ, ರಮೇಶ್ ಜಾರಕಿಹೊಳಿಗೆ ಸ್ಥಾನ ಕೊಡಿ ಅಂತ ಕೇಳಲಿಲ್ಲ. ಯಾಕೆ ಕುಮಾರ್ ಬಂಗಾರಪ್ಪರ ಹೆಸರು ಹೇಳ್ಕೊಂಡ್ರು? ಯಾಕೆ ಆ ಹೆಸರನ್ನೇ ಪ್ರಸ್ತಾಪ ಮಾಡಿದ್ರು? ಒಂದು ಬಂಗಾರಪ್ಪರ ಪುತ್ರ ಕುಮಾರ್ ಬಂಗಾರಪ್ಪ, ಕುಮಾರ್ ಬಂಗಾರಪ್ಪರ ಸಹೋದರ ಮಧು ಬಂಗಾರಪ್ಪ. ಮಧು ಬಂಗಾರಪ್ಪ ಈಗ ಶಿಕ್ಷಣ ಸಚಿವರಾಗಿದ್ದಾರೆ. ಮಧು ಬಂಗಾರಪ್ಪರಿಗೆ ಸಾಕಷ್ಟು ಆ ಒಬಿಸಿ ಸಮುದಾಯದ ಸೆಳೆತ ಇದೆ. ಒಂದು ವೇಳೆ ಕುಮಾರ್ ಬಂಗಾರಪ್ಪರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಒಬಿಸಿ ಅನ್ನುವಂತಹ ದೊಡ್ಡ ಸಮುದಾಯ ಬಿಜೆಪಿಯ ಸೆಳೆತಕ್ಕೊಳಗಾಗುತ್ತೆ. ಹೀಗಿದ್ದಾಗ ಕಾಂಗ್ರೆಸ್ ಅನ್ನು ಸೋಲಿಸಬಹುದು ಎನ್ನುವಂತಹ ಮನವರಿಕೆಯ ಮಾತುಗಳನ್ನು ಆಡಿದ್ದಾರೆ. ಅಮಿತ್ ಶಾ ಅಲ್ಲಿ ಕೇಳಿರಲೂಬಹುದು ಒಂದು ಫಾರ್ಮಾಲಿಟೀಸಿಗೆ, ಒಂದೊಂದು ರೀತಿ ರಿವಾಜಿಗೆ. ದೂರದಿಂದ ಯತ್ನಾಳ್ ಬಂದವರೇ ದೆಹಲಿಗೆ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಯತ್ನಾಳ್ ಬಣ ಬ್ಯಾಕ್ ಟು ಬ್ಯಾಕ್ ದೆಹಲಿ ಭೇಟಿ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಅಮಿತ್ ಶಾ ಯಾವತ್ತೂ ಕೂಡ ವಿಜೇಂದ್ರರನ್ನ ಎದುರು ಹಾಕಿಕೊಳ್ಳೋದಿಲ್ಲ. ಯಾವತ್ತೂ ಕೂಡ ಬಿ ಎಸ್ ಯಡಿಯೂರಪ್ಪರವರನ್ನ ಕೇಂದ್ರ ಬಿಜೆಪಿ ನಾಯಕರು ಮೂಲೆ ಗುಂಪು ಮಾಡೋದಿಲ್ಲ.
ಯತ್ನಾಳ್ ಮಾತಿಗೆ ಸೊಪ್ಪು ಹಾಕ್ತಿದ್ದಾರೆ ಅಥವಾ ಸೊಪ್ಪು ಹಾಕೋದಿಲ್ಲ ಎನ್ನುವಂಥದ್ದಲ್ಲ. BS ಯಡಿಯೂರಪ್ಪ ಕರ್ನಾಟಕದ ಪಾಲಿಗೆ ಬಿಜೆಪಿಗೂ ಮತ್ತು ಬಿಜೆಪಿ ಬೆಂಬಲಿಗರಿಗೆ ರಾಜಾಹುಲಿನೇ. BS ಯಡಿಯೂರಪ್ಪ ಒಂಥರ ಬಿಜೆಪಿಯ ಕರ್ನಾಟಕದಲ್ಲಿ ಬಿಜೆಪಿಯ ನಿರ್ಮಾತೃ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆ ತರಹದ ಅನುಭವಿ ಮತ್ತು ಆ ತರಹದ ಒಬ್ಬ ರಾಜಕಾರಣಿಯ ಪುತ್ರ BY ವಿಜಯೇಂದ್ರ ಅವರೀಗ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಮತ್ತೊಂದು ಯುವ ವ್ಯಕ್ತಿತ್ವಕ್ಕೆ ಅವಕಾಶ ಕೊಡಿ, ಅದು ಕೂಡ OBC ಸಮುದಾಯದ ಮಾಜಿ ಮುಖ್ಯಮಂತ್ರಿಯ ಸುಪುತ್ರ ಕುಮಾರ್ ಬಂಗಾರಪ್ಪರಿಗೆ ಕೊಡಿ ಅಂತ ಹೇಳಿ ಈಗ ಯತ್ನಾಳ್ ಬಣ ಒತ್ತಾಯ ಹಾಕಿರುವಂತಹದ್ದು. ಸೊ ಜೊತೆಗೆ ಅಮಿತ್ ಶಾ ಕೇಳಿರ್ತಕ್ಕಂತಹ ಕೆಲ ಪ್ರಶ್ನೆಗಳಿಗೂ ಕೂಡ ಕ್ಲಾರಿಟಿಯನ್ನು ಕೊಟ್ಟು ಬಂದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಯತ್ನಾಳ್ ಟೀಮ್ ಆಟಕ್ಕೆ ಖುದ್ದು ಬಸವರಾಜ ಬೊಮ್ಮಾಯಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೂ ಕೂಡ ಅಚ್ಚರಿ. ತಮ್ಮನ್ನು ಸಂಪರ್ಕಿಸದೆ ನೇರವಾಗಿ ಅಮಿತ್ ಶಾ ಜೊತೆ ಭೇಟಿಯಾಗಿದ್ದಕ್ಕೆ ಎಚ್ಚರಿ. ನಿಮ್ಮನ್ನು ಯಾಕೆ ಸಂಪರ್ಕ ಮಾಡಬೇಕು? ಸಂತೋಷ್ ಜಿ ಎನ್ನುವಂತಹ ಕೇಂದ್ರ ನಾಯಕನ ಬೆಂಬಲ ಯತ್ನಾಳ್ಗೆ ಇರುವವರೆಗೂ ಕೂಡ ಶಿಗ್ಗಾವಿಯ ಬೊಮ್ಮಾಯಿ, ಇನ್ನು ಈ ಭಾಗದ ಪ್ರಹ್ಲಾದ್ ಜೋಶಿ ಯಾಕೆ ಬೇಕು ಯತ್ನಾಳ್ಗೆ? ಶೀಘ್ರದಲ್ಲೇ ರಾಜ್ಯದಲ್ಲಿ ಕೋರ್ ಕಮಿಟಿ ಸಭೆ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಈ ಎಲ್ಲ ಅಂಶಗಳು ಕೂಡ ಚರ್ಚೆಯಾಗೋ ಸಾಧ್ಯತೆಗಳಿದ್ದಾವೆ. ಕೇಂದ್ರ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿರುವಂತಹ ಕೇಂದ್ರ ಕೇಸರಿ ನಾಯಕರ ಒಳಜಗಳ. ಯತ್ನಾಳ್ ಟೀಮ್ ಆಟಕ್ಕೆ ಖುದ್ದು ಬಸವರಾಜ ಬೊಮ್ಮಾಯಿನೇ ಕಕ್ಕಾಬಿಕ್ಕಿಯಾಗಿದ್ದಾರಂತೆ. ಯುವ ನಾಯಕತ್ವ ಬೆಳೆಯಲು ಅನುಕೂಲವಾಗುತ್ತೆ. ಈಗಾಗಲೇ ನೀವು ಯುವ ನಾಯಕತ್ವಕ್ಕೆ ಮಣೆ ಹಾಕಿದ್ದೀರಿ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಯತ್ನಾಳ್ ಬಣ ಕೇಂದ್ರ ನಾಯಕರನ್ನ ಮನವೊಲಿಸಿತ್ತು. ಇನ್ನು ಯತ್ನಾಳ್ ಟೀಮ್ ಆಟಕ್ಕೆ ಖುದ್ದು ಬಸವರಾಜ ಬೊಮ್ಮಾಯಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೂ ಅಚ್ಚರಿಯನ್ನ ಮೂಡಿಸಿರುವಂತಹದ್ದು. ಈಗ ಕೇಂದ್ರ ನಾಯಕರು ಇವರಿಬ್ಬರು ಕೂಡ ಯಾರು, ಒಂದು ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಸೋಮಣ್ಣ, ಕುಮಾರಸ್ವಾಮಿ, ಇಂತಹ ಎಲ್ಲ ಸಾಕಷ್ಟು ನಾಯಕರಿದ್ದಾರೆ. ಸೊ ಇವರನ್ನ ಸಂಪರ್ಕಿಸದೆ ನೇರವಾಗಿ ದೆಹಲಿಗೆ ಹೋಗಿ ಅಮಿತ್ ಶಾ ರವರನ್ನ ಮನವೊಲಿಸಿ ಅಮಿತ್ ಶಾ ಜೊತೆ ಸುದೀರ್ಘವಾಗಿ 45 ನಿಮಿಷ ಈ ಕುಮಾರಸ್ವಾಮಿ ಅಮಿತ್ ಶಾನ ಭೇಟಿ ಮಾಡಿದ್ರೆ ಬರೀ 15 ನಿಮಿಷ ಮಾತನಾಡೋದಂತೆ. ಆದರೆ ವಿಜಯಪುರದ ಬಸನಗೌಡ ಪಾಟೀಲ್ 45 ನಿಮಿಷ ಸುದೀರ್ಘವಾಗಿ ರಹಸ್ಯ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಉಲ್ಲೇಖಿಸಲಾದ ಅಷ್ಟು ಅಂಶಗಳು BY ವಿಜಯೇಂದ್ರರ ವಿರುದ್ಧವೇ. ಇನ್ನು ಯತ್ನಾಳ್ ಜೊತೆ ಪ್ರತಾಪ್ ಸಿಂಹಾರು ಇದ್ರೋ, ಸಿದ್ದೇಶ್ವರ್ ಇದ್ರೋ, ರಮೇಶ್ ಜಾರಕಿಹೊಳಿ ಇದ್ರೋ, ಕುಮಾರ್ ಬಂಗಾರಪ್ಪ ಇದ್ರೋ ಗೊತ್ತಿಲ್ಲ. ಆದರೆ ಪ್ರಸ್ತಾಪ ಆಗಿದ್ದಂತೂ ನಿಜ. ಅದರಲ್ಲೂ OBC ಸಮುದಾಯದ ಕುಮಾರ್ ಬಂಗಾರಪ್ಪರಿಗೆ ಈ ಅವಕಾಶ ಕೊಡಬೇಕು. ಪ್ರತಾಪ್ ಸಿಂಹರ ಹೆಸರು ಯಾಕೆ ಬರಲಿಲ್ಲ ಯತ್ನಾಳ್ ನಾಲಿಗೆಯಲ್ಲಿ? ಕುಮಾರ್ ಬಂಗಾರಪ್ಪರ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಒಬ್ಬ ರಾಜಕೀಯ ಗೊತ್ತಿರುವ, ಪೊಲಿಟಿಕಲ್ ಸ್ಟ್ರಾಟಜಿ ಗೊತ್ತಿರುವಂತಹ ವ್ಯಕ್ತಿ ಕುಮಾರ್ ಬಂಗಾರಪ್ಪನ್ನೇ ಅಲ್ಲಿ ಪ್ರಸ್ತಾಪ ಮಾಡುವಂತಹದ್ದು. OBC ಸಮುದಾಯ ಯತ್ನಾಳ್ ಟೀಮಿನ ಬೇಡಿಕೆಗಳ ಬಗ್ಗೆ ಜೋಶಿ ಬೊಮ್ಮಾಯಿ ಜೊತೆ ಅಮಿತ್ ಶಾ ಚರ್ಚೆ. ವಿಜಯೇಂದ್ರ ಬದಲಿಸದಿದ್ದರೆ ನಾವು ನ್ಯೂಟ್ರಲ್ ಆಗ್ತೇವೆ ಎಂದಿರುವಂತೆ ಯತ್ನಾಳ್ ಬಣ ನ್ಯೂಟ್ರಲ್ ಆದರೆ ಖಂಡಿತವಾಗ್ಲೂ ಕೂಡ ರಾಜ್ಯದ ಬಿಜೆಪಿಯ ಒಂದು ಭಾಗ ಪೆಟ್ಟು ಅನುಭವಿಸುವುದಂತೂ ಸತ್ಯ. ಶೀಘ್ರದಲ್ಲೇ ರಾಜ್ಯದಲ್ಲಿ ಕೋರ್ ಕಮಿಟಿ ಸಭೆ ಸಾಧ್ಯತೆ. ಈ ಸಭೆಯಲ್ಲಿ ಈ ಎಲ್ಲ ಅಂಶಗಳು ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಕೇಂದ್ರ ನಾಯಕರಿಗೆ ತಲೆನೋವಾದ ಕೇಸರಿ ನಾಯಕರ ಒಳಜಗಳ. ಒಟ್ಟಾರೆ ಈ ಕೇಸರಿ ನಾಯಕರ ಒಳಜಗಳ ಮತ್ತು ಪರಸ್ಪರ ಸಮರ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.